ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಲವೊಂದಿಷ್ಟು ರೈತರು ಏನು ಹೇಳ್ತಾರೆ ಸರ್, ನಾವು 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀವಿ, ಇಲ್ಲೇ ಬದುಕು ಕಟ್ಕೊಂಡಿದ್ದೀವಿ, ಹೈನುಗಾರಿಕೆ ಮಾಡ್ತಾ ಇದ್ದೀವಿ, ಇಂಥ ಜಮೀನುಗಳನ್ನ ಮಾರಾಟ ಮಾಡಿ ಅವ್ರು ಕೂಡ 2 ಕೋಟಿ ರೂಪಾಯಿ ತಗೊಂಡು ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಕೇಳ್ತಾ ಇದ್ದಾರೆ. ಸರ್ 2 ಕೋಟಿ ರೂಪಾಯಿ ದುಡ್ಡುಂದೇ ಯಾಕೆ ಇದು ಮಾಡಬೇಕು ಸರ್? ಇವಾಗ ಇದಕ್ಕೆ ಹೋಗ್ಬೋದಲ್ಲ, ಯಾವುದು 50-50 ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಹೋಗ್ಬೋದಲ್ಲ ಸರ್. ಇವತ್ತು ಬೆಂಗಳೂರಿಗೆ 2 ಸೈಟ್ ಇದ್ರೆ ಹೆಣ್ಣು ಕೊಡ್ತಾವ್ರೆ. ನಾನು ರೈತನ ಮಗ ಅಂದರೆ ಹೆಣ್ಣು ಕೊಡ್ತಾರಾ? 23 ಹಳ್ಳಿ ಇದೆ ನಮ್ಮ ಇದರಲ್ಲಿ, 23 ಹಳ್ಳಿಲಿ. ಆಯಿತು, ಇನ್ಮೇಲೆ ಒಂದು ಸರತ್ ಮಾಡ್ಬಿಡೋಣ, 10 ಕುಂಟೆ ಇದ್ರು ಅವ್ನಿಗೆ ಹೆಣ್ಣು ಕೊಡಬೇಕು. ಎಷ್ಟು ಜನ ಇದ್ದಾರೆ ಸರ್ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ? ಬೆಂಗಳೂರಲ್ಲಿ ಸೈಟ್ ಇದೆ ಅಂತಂದ್ರೆ ಹೆಣ್ಣು ಕೊಡ್ತಾವ್ರೆ, ಏನು ಮಾಡೋಣ? ಇವತ್ತು ಇರಿ ಸಿಗ್ತಿಲ್ಲ ಅಂತ ಕೊಡ್ತಾ ಇದ್ದಾರೆ. ಇರಿ 1 ನಿಮಿಷ, ನಮ್ದು ಅಭಿವೃದ್ಧಿ ಆಗೋದು ಬೇಡವಾ? ನಮ್ಮ ಜಮೀನು ಅಭಿವೃದ್ಧಿ ಆಗೋದು ಬೇಡವಾ? ರೈತನ ಮಕ್ಳೆಲ್ಲಿಗೆ ಹೋಗ್ಬೇಕು? ಇವತ್ತು ಒಬ್ಬ ಕೆಲಸದಾಳು ಸಿಗ್ತಾ ಇಲ್ಲ ಇಲ್ಲಿ. ನಾನಿವತ್ತು ರೈತ, ನಮ್ಮ ಅಪ್ಪ ನಮ್ಮ ಅಣ್ಣ ಇವರೆಲ್ಲ ರೈತ ಮಾಡ್ತಿದ್ರು. ನಾನು ಹೊಸ್ದಾಗಿ ಮಾಡೋಕೆ ಹೋದೆ, ಒಬ್ಬನಿಗೆ 500 ರೂಪಾಯಿ ಕೂಲಿ, 2 ಪ್ಯಾಕೆಟ್ ಎಣ್ಣೆ 90, ಇಷ್ಟು ಕೊಟ್ಟು ಏನು ದುಡಿತೀರಾ? ನಾನು ಹೊಸ್ದಾಗೆ ರೇಷ್ಮೆ ಸಾಕ್ತೆ, 80 ಮೊಟ್ಟೆ ಮಾಡಿದೆ, 70 kg ಆಯಿತು. ರೈಟ್ ಎಷ್ಟು ಹೋಯ್ತು ಗೊತ್ತಾ? 38,000 ಕಾಸಾಯಿತು. ಚಾಕಿ ಎಷ್ಟು ಗೊತ್ತಾ? 7,800 ರೂಪಾಯಿ ಚಾಕಿ ತಗೊಂಡ್ರು. ಕೂಲಿ ಎಲ್ಲ ಸೇರಿ ಎಷ್ಟು ಉಳಿತು ಗೊತ್ತಾ? 10,000 ರೂಪಾಯಿ ಉಳಿತು. ಹೇಳ್ತಾರೆ ನಾನು 1 ಲಕ್ಷ ಸಂಪಾದನೆ ಮಾಡ್ತೀನಿ, 2 ಲಕ್ಷ ಸಂಪಾದನೆ ಮಾಡ್ತೀನಿ. ಎಲ್ಲಿ ಮಾಡ್ತಾರೆ ಸರ್ 1 ಲಕ್ಷ 2 ಲಕ್ಷ ಸಂಪಾದನೆ? ಪ್ರೂಫ್ ತೋರಿಸಿ. ನಾನು 1 ಲಕ್ಷ 2 ಲಕ್ಷ ಈ ಥರ ಸಂಪಾದನೆ ಮಾಡ್ತಾ ಇದ್ದೀನಿ, ತೋರಿಸಿ ನನಗೆ. ನಾನು ಹುಳ ಬೆಳೆದೆ, ನಾನು ನೋಡೋಣ ಏನೋ ರೈತರುಗಳು ಈ ಪಾಟಿ ಇದು ಮಾಡ್ತಾವ್ರಲ್ಲ, ನಾನು ಅಷ್ಟು ಲಕ್ಷ ಸಂಪಾದನೆ ಮಾಡ್ತೀನಿ, ಇಷ್ಟು ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ, ನಾನು ನೋಡೋಣ ಒಂದು ಸತಿ ಬೆಳೆಯೋಣ ಅಂತ ಬೆಳೆದೆ. 80 ಮೊಟ್ಟೆ ತಂದು 70 kg ಆಯಿತು. ಬೇಕಾದ್ರೆ ನಾನು ಪ್ರೂಫ್ ಕೊಡ್ತೀನಿ. ನಾನು ರಾಮನಗರದಲ್ಲಿ ನಾವು ಬೈರ್ಮಂಗ್ಲ ಅಂತ ಹೇಳಲಿಲ್ಲ. ನಾನು ಎಲ್ಲಿ ಯಾವ ಊರವರು ಅಂತ ಕೇಳಿದ್ರು, ನಾನು ಆರೋಳಿ ಮಾರ್ಸಂದ್ರದವ್ರು ಅಂತ ಹೇಳಿದೆ. ಇಲ್ಲಿ ಇದು ಯಾವುದು ಈ ಬೈರ್ಮಂಗ್ಲ ಗೂಡು ಅಂತ ಅಂದರೆ ತಗೊಳ್ಳಲ್ವಂತೆ. ನನಗೂ ಹೊಸ್ತಿತ್ತು ಅದು. ಗುರು ಇಲ್ಲಿದೆ ಹೆಸರು, ಅಲ್ಲಿ ಓದಿಟ್ಟು ಹೇಳಿದ್ರು, ನೀನು ನಿಮ್ಮೂರ ಹೆಸರು ಹೇಳ್ಬೇಡ, ಇದರಲ್ಲಿ ಆರೋಳಿಲಿ ಹೇಳು ನೀನು ಹೆಸರು ಅಂತ ಹೇಳಿದ್ರು. ಇವೆಲ್ಲ ಯಾಕೆ ಸರ್ ನಮಗೆ? ಈಗ ಏನು ಹೇಳ್ತಾರೆ, ಒಂದು 80% ಅಷ್ಟು ರೈತರು ಒಪ್ಪಿದ್ದಾರೆ ಅಂತಾರೆ. ಎಲ್ಲ 80% ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬರೀ 20% ಅಷ್ಟೇ ರೈತರು ಒಪ್ಪಿದ್ದಾರೆ ಅನ್ನೋಂಥದ್ದು ಕೂಡ ಇಲ್ಲಿ ಕೆಲವೊಂದಿಷ್ಟು ರೈತರು ಹೇಳ್ತಾರೆ. ಈಗ ನಿಮ್ಮ ಭಾಗದಲ್ಲಿ ಒಪ್ಪಿಯಾರ ಅಥವಾ ಹೇಗೆ ಸರ್? ನಮ್ಮ ಭಾಗದಲ್ಲಿ ಅಕ್ಬರ್ ಪರವಾಗಿ 80% ಒಪ್ಕೊಂಡಿದ್ದಾರೆ ಸರ್. ಈಗ ಅವರು ಉಲ್ಟಾ ಹೇಳ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಹೇಳ್ತಾ ಇದ್ದಾರೆ, ನಾನು ಬಂದರೆ ಅಕ್ಬರ್ ನಿಲ್ಲಿಸ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ. ಅದೇ ಪುಣ್ಯಾತ್ಮ ಇವತ್ತು 20 ವರ್ಷ ರೆಡ್ ಬೆಲ್ಟ್ ಮಾಡಿಬಿಟ್ಬಿಟ್ಟು ಈಗ ನಿಲ್ಸ್ರಿ ಅಂತ ಬರ್ತಾವ್ರೆ. ನಾಳೆ ದಿನ ನಮ್ಮನೆ ಹಾಳು ಮಾಡೋಕ್ಕೆ ಇನ್ನೂ 20 ವರ್ಷ ಹೋಗ್ಬೇಕು ನಾವು, ಇನ್ನೂ 20 ವರ್ಷ ನಾವು ಅನುಭವಿಸ್ಬೇಕು. ಅಂಥ ಪುಣ್ಯಾತ್ಮ ಇವತ್ತು ಬಂದ್ಬಿಟ್ಟು ಅವ್ರ ಅಪ್ಪ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲ ಇವತ್ತು ಬಂದ್ಬಿಟ್ಟು ನಮ್ಗೆ ರೆಡ್ ಬೆಲ್ಟ್ ಮಾಡಿಕೊಟ್ಬಿಡ್ಲಿ, ಮತ್ತೆ ರೆಡ್ ಜೋನ್ ತೆಗೆದುಬಿಟ್ಟು ಎಲ್ಲ ಬೆಲ್ಟ್ ಮಾಡಿಬಿಡ್ಲಿ. ಮತ್ತೆ ನಮ್ಗೆ ಇಷ್ಟೇ ಸರ್, ಆಗೋದು ಒಳ್ಳೆಯದು. ನಮ್ಮ ಮಕ್ಳಿಗೆ ಎಜುಕೇಶನ್, ಉದ್ಯೋಗಕ್ಕೆಲ್ಲ ಒಂದೊಂದು ದಾರಿ ಆಗುತ್ತೆ. ಈಗ ನೀವು ಎಷ್ಟು ಎಕರೆ ಕೊಡ್ತಿದ್ದೀರಿ ಸರ್? ನಮ್ದು 5.5 ಎಕರೆ ಇದೆ ಸರ್ ಟೋಟಲ್ ಎಕ್ವರೇಷನ್ ಲ್ಯಾಂಡಲ್ಲಿ. ನಾವು 3 ಜನ ಮಕ್ಕಳಿದ್ದೀವಿ. ಇದಿಷ್ಟು ಕೂಡ ಯೋಜನೆ ಪರವಾಗಿರುವಂತಹ ರೈತರ ಮಾತುಗಳು. ಅಂದ್ರೆ ಈ ಒಂದು ಯೋಜನೆ ಬಂದ್ರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ. ನಾವು ಇಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದ್ದೀವಿ, ಆದ್ರೆ ಆ ಕೂಲಿ ಕೊಟ್ಟು ಆ ಬೆಳೆಯನ್ನ ವ್ಯವಸಾಯನ ಮಾಡಕ್ಕಾಗ್ತಿಲ್ಲ. 10,000 ಕೂಡ ಉಳಿಸೋದಕ್ಕಾಗ್ತಾ ಇಲ್ಲ. ಅದೇ ದುಡ್ಡಿದ್ರೆ ಬೆಂಗಳೂರಲ್ಲಿ ಸೈಟ್ ತಗೊಬೋದು, ಸೈಟ್ ಇದೆ ಅಂದ್ರೆ ಹೆಣ್ಣನ್ನು ಕೂಡ ಕೊಡ್ತಾರೆ. ಇಲ್ಲಿ ನಮ್ಮ ಈ ಭಾಗಕ್ಕೆ ಹೆಣ್ಣನ್ನು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಈ ಒಂದು ಯೋಜನೆಯ ಪರವಾಗಿದ್ದೀವಿ. ನಾವೆಲ್ಲ ರೈತರುಗಳು ಕೂಡ ಈ ಒಂದು ಯೋಜನೆಗೆ ಭೂಮಿಯನ್ನು ಕೊಡೋದಕ್ಕೂ ಕೂಡ ಸಿದ್ಧ ಆಗಿದ್ದೀವಿ ಅನ್ನೋ ಮಾತುಗಳನ್ನ TV9 ಜೊತೆಗೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.